ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಾವಿವತ್ತು ನನ್ನ ಮಗಳು ಮದುವೆ ಅರೇಂಜ್ಮೆಂಟ್ಸ್ಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ನಮಗೂ ಏನೂ ಗೊತ್ತಿಲ್ಲ, ನಿಮಗೆ ಎಷ್ಟು ಬ್ಲ್ಯಾಂಕ್ ಆಗಿದೆ ಹಾಗೆ ನಮ್ಮ ಮೈಂಡೂ ಇವ್ರನ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ಫುಲ್ ಬ್ಲ್ಯಾಂಕ್ ಆಗಿತ್ತು. ಇವತ್ತು ಕ್ಯಾಟರರು ಬಂದಿದ್ದಾರೆ, ಹಾಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ಬಂದಿದ್ದಾರೆ. ಸೊ ಅವ್ರ ಜೊತೆ ಹೇಗೆ ಮಾತಾಡಿದ್ವು ಎಲ್ಲ ನೋಡೋಣ ಬನ್ನಿ. ಈ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ಸೌಜನ್ಯ ಮತ್ತು ಅಮೋಘ್ ಅಂತ ಅಂದ್ಬಿಟ್ಟು, ಇವ್ರದ್ದು ಸಮೃದ್ಧಿ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ಕಂಪನಿ ಇದೆ. ಅವರು ತುಂಬ ಕೋಆಪರೇಟಿವ್ ಮತ್ತು ಚೆನ್ನಾಗೆ ನಿಮ್ಗೆ ಏನು ಬೇಕು ಏನು ಡೀಟೇಲ್ಸನ್ನ ಹಿಂಜರಿದೇ ಎಲ್ಲ ಕೊಡ್ತಾರೆ. ಹಾಗೂ ನಮ್ಮನ್ನು ಒಂದು ಕಂಫರ್ಟಬಲ್ ಲೆವೆಲಲ್ಲಿ ಇಟ್ಟಿರ್ತಾರೆ. ಅವ್ರ ನಂಬರು ನಾನು ಕೊಡ್ತೀನಿ ನಿಮಗೆ. ಇವತ್ತೇ ಕಳಿಸ್ತೀನಿ. ನಾನು ಅಷ್ಟೊಂದಿಲ್ಲ. ಐ ಜಸ್ಟ್ ವಾಂಟ್ ಟು ನೋ ಯುವರ್ ಐಡಿಯಾಸ್. ಈಗ ಕೆಲವು ತುಂಬ ಪೇಸ್ಟ್ ಇಷ್ಟ ಇರುತ್ತೆ, ಕೆಲವಿಗೆ ಔಟ್ಪುಟ್ಗೆ ಕಾಂಬಿನೇಷನ್ ಮತ್ತೆ ವೆರಿ ಲೆಸ್ ಯೆಲ್ಲೋನು ಇರಲಿ. So I mean, whatever you have given the items, all these is very nice. I'm okay. We are okay with all of these. Okay, but something ujjalilla, so we have a bit of additions to this, which that's so. But namage ಏನಂದ್ರೆ, as I told you, customs ಅಂದ್ರೆ what all is covered in this custom ಅಂತ namage and some photos. So for the range that you have given, ನಾವು ಅವ್ರ ಹತ್ರ ಯಾವ್ಯಾವುದಕ್ಕೆ ಏನೇನು ಇನ್ಕ್ಲೂಡ್ ಆಗುತ್ತೆ, ಏನೇನು ಬರುತ್ತೆ ಅಂತ ಎಲ್ಲವುದು ಲಿಸ್ಟ್ ಕೊಡಿ, ನಮಗೇನು ಗೊತ್ತಾಗಲ್ಲ, ವಿತ್ ಪಿಕ್ಚರ್ಸ್ ಕೊಡಿ ಅಂತ ಕೇಳಿದ್ವು. ಅವರು ನಿಮಗೆಲ್ಲ ಡೀಟೇಲಾಗಿ ಎಲ್ಲ ಕೊಡ್ತೀವಿ, ಆಮೇಲೆ ಡಿಸೈಡ್ ಮಾಡಿ ಅಂತ ಹೇಳಿದ್ರು. ಇಲ್ಲಿ ಫೋನಲ್ಲಿ ಮಾತಾಡ್ತಿದ್ದಾರಲ್ಲ ಅವರೇ YC ಕ್ಯಾಟ್ರರ್ಸ್ ಸುರೇಶ್ ಅಂತ. ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಹಾರದಿಂದ ಹಿಡಿದು ಡಿಫ್ರೆಂಟ್ ಟೈಪ್ ಆಫ್ ಹಾರಗಳು. ಯಾಕೆಂದರೆ ಮುಂಚೆ ಥರ ಒಂದೇ ಸುಗಂಧರಾಜದ ಹಾರ, ಮಲ್ಲಿಗೆ ಹಾರ ಆ ಥರ ಇಲ್ಲ. ಇವಾಗ ಡಿಫ್ರೆಂಟ್ ಟೈಪ್ ಆ್ಯಂಡ್ ಡ್ರೆಸ್ಗೆ ಅವ್ರ ಕಾಸ್ಟ್ಯೂಮಿಗೆ ತಕ್ಕ ಹಾಗೆ ಬೇರೆ ಬೇರೆ ಥರ ಹಾರಗಳಿರುತ್ತೆ. ಮತ್ತು ಅದು ಹೇಗೆ ಕಾಣಿಸುತ್ತೆ ಅಂತಲೂ ಕೂಡ ಸ್ಕ್ರೀನಲ್ಲಿ ತೋರಿಸ್ತಾರೆ. ನಮಗೆಲ್ಲ ವಿತ್ ಪ್ರೂಫ್ ಇರುತ್ತೆ, ನಾವು ಯಾವ ಥರ ಬೇಕಾದ್ರೂ ಚೂಸ್ ಮಾಡ್ಕೊಳ್ಬೋದು. ಅದಕ್ಕೆ ತಕ್ಕ ಹಾಗೆ ರೇಟ್ಗಳು ಹೇಳ್ತಾರೆ, ಆ ರೇಟಿಗೆ ತಕ್ಕ ಹಾಗೆ ನಮ್ಮ ಇಷ್ಟದ ಪ್ರಕಾರ ನಾವು ಚೂಸ್ ಮಾಡ್ಕೊಳ್ಬೋದು. ಒಂದು ನೂರಾರು ಹಾರಗಳ ವೆರೈಟಿ ಎಲ್ಲ ತೋರಿಸಿದ್ರು ಇವರು. ನಾವೇ ಮಾಡೋಕ್ಕೆ ಹೋದರೆ ನಮಗೆ ಈ ಥರ ಆಪ್ಷನ್ಸು ಇರಲ್ಲ, ಈ ಥರ ಆಯ್ಕೆಗಳು ಇರೋದಿಲ್ಲ. ಮತ್ತು ನಮ್ಮಿಷ್ಟದ ಪ್ರಕಾರ ನಾವು ಹೇಗೆ ನಾವು ತೊಗೊಳ್ಬೋದು ಅನ್ನೋದೊಂದು ಐಡಿಯಾ ಕೂಡ ನಮಗಿರಲ್ಲ. ಹಾಗೆ ಈ ಶಾಸ್ತ್ರದ ಸಾಮಾನುಗಳು, ಅಲಂಕಾರದ ಸಾಮಾನುಗಳು ಅವ್ರು 2 ವರ್ಷನ್ ಇಟ್ಕೊಂಡಿರ್ತಾರೆ. ಬೇಸಿಕ್ ವರ್ಷನ್ ಒಂದು, ಹೈಯರ್ ವರ್ಷನ್ ಒಂದು. ಆಮೇಲೆ ಬಿಡದಿ ಮನೇಲಿ ಇಡೋ ಸಾಮಾನುಗಳು ಎಲ್ಲದ್ರದ್ದು ನಾವು ಚೂಸ್ ಮಾಡ್ಕೊಳ್ಬೋದು. ಇಲ್ಲಿ ಡಾಲ್ ಇದ್ರದ್ದು ವೀಳ್ಯದೆಲೆಯಲ್ಲಿ ಮಾಡಿದ್ದಾರೆ. ಹಾಗೆಯೇ ಇವರು ಗಂಡಿನವ್ರು ಬಂದಾಗ ಹಾಕೋಕ್ಕೆ ಹಾರಗಳು ಮತ್ತು ಫ್ಲವರ್ ಅರೇಂಜ್ಮೆಂಟ್ಸು, ವೀಳ್ಯದೆಲೆ ನೋಡಿ ಡಾಲ್ ಮಾಡಿರೋದು. ಈ ಥರ ಕಾರ್ಪೆಟ್ಸ್, ಫ್ಲವರ್ ಕಾರ್ಪೆಟ್ಸ್ ಮಾಡೋದು ಎಲ್ಲದನ್ನು ಕೂಡ ತೋರಿಸ್ತಾರೆ. ನಮಗೆ ಇದು ಹೇಗಿರುತ್ತೆ ಅದು ಹೇಗಿರುತ್ತೆ ಅಂತ ಒಂದು ಇಮ್ಯಾಜಿನೇಷನಲ್ಲೇ ಬಿಡಲ್ಲ, ಒಂದು ಫೋಟೋಸು ಎಲ್ಲ ಹಾಕಿ ತೋರಿಸ್ಬಿಡ್ತಾರೆ. ಹಾಗೆಯೇ ಇದು ಅಲಂಕಾರ ಮಾಡಿದಾಗ, ಫ್ಲವರ್ ಡೆಕೋರೇಷನ್ ಮಾಡಿದಾಗ ಸ್ಟೇಜ್ಗಳು ಹೇಗೆ ಕಾಣಿಸುತ್ತೆ, ನಮಗೆ ಆಫ್ಟರ್ ಡೆಕೋರೇಷನ್ ಹೇಗಿರುತ್ತೆ ಅಂತ ಅವರೇ ಮಾಡಿರೋದನ್ನು ಫೋಟೋಸ್ ತೋರಿಸ್ತಾರೆ. ಸುಮ್ಮನೆ ಗೂಗಲಲ್ಲಿರೋದು ಆ ಥರ ಎಲ್ಲ ತೋರಿಸಲ್ಲ. ಅವ್ರು ಎಲ್ಲಿ ಫಂಕ್ಷನ್ ಮಾಡಿರ್ತಾರೆ ಅದನ್ನೆಲ್ಲ ಪಿಕ್ಚರ್ ತೆಕ್ಕೊಂಡು ಅದನ್ನೆಲ್ಲ ತೋರಿಸ್ತಾರೆ. ಅದನ್ನೆಲ್ಲ ತೋರಿಸಿದ್ರು ನಮಗೆ. ಹಾರಗಳು ನಮಗೆ ಎಷ್ಟು ಬೇಕೋ ಲೆಕ್ಕ ಎಲ್ಲ ಫಸ್ಟೇ ಕೊಡಬೇಕು. ತಕ್ಷಣದಲ್ಲಿ ಯಾವ ಹಾರನೂ ಅವ್ರಿಗೆ ಮಾಡಿಸಿ ತರೋಕ್ಕಾಗಲ್ಲ. ಸೊ ಒಂದೊಂದು ಫಂಕ್ಷನ್ನು ಎಲ್ಲದನ್ನು ಪುರೋಹಿತರು ಕೇಳಿಕೊಂಡು ಎಷ್ಟು ಹಾರ ಯಾವ ಫಂಕ್ಷನಲ್ಲಿ ಬೇಕು, ಎಷ್ಟು ಹೂ ಬೇಕು, ನಾವು ಹೇಗೆ ಈ ಫ್ಲವರ್ ಡೆಕೋರೇಟರ್ಸ್ಗೆಲ್ಲ ಹೇಳ್ತೀವಿ ಹಾಗೆ ಹಾರಗಳು ಮುಂಚೆನೇ ಹೇಳಬೇಕು. ಯಾಕೆಂದರೆ ಇದು ನಾವು ಚೂಸ್ ಮಾಡೋದು ಸ್ವಲ್ಪ ಕಾಸ್ಟ್ಲಿ ಹಾರಗಳು ಮತ್ತು ಸ್ವಲ್ಪ ಸ್ಪೆಷಲ್ ಹಾರಗಳಾಗಿರೋದ್ರಿಂದ ಅದು 1 or 2 ಅವರ್ಸ್ಗೆಲ್ಲ ತಕ್ಷಣ ರೆಡಿ ಮಾಡಿ ಎಲ್ಲ ತರ್ಸೋಕ್ಕಾಗಲ್ಲ. ಸೊ ನೀವು ಮುಂಚೆನೇ ಕೌಂಟಿಂಗ್ ಎಲ್ಲ ಕರೆಕ್ಟಾಗಿ ಕೊಟ್ಬಿಡಬೇಕು ಅಂತ ಹೇಳಿದ್ರು ನಮಗೆ. ಇದೆಲ್ಲ ಡಿಸ್ಕಷನ್ ಮಧ್ಯೆ ನಾವೊಂದು 2-3 ಗ್ರೂಪ್ ಮಾಡ್ಕೊಳ್ಳೋಣ. ಸೊ ಗ್ರೂಪಲ್ಲಿ ಎಲ್ಲ ಇದು ಡಿಸೈನ್ಸು ಮತ್ತು ಡೆಕೋರೇಷನು, ಬೇರೆ ಶಾಸ್ತ್ರಗಳದ್ದು, ಹಾರಗಳ ನಂಬರ್ಸು ಎಲ್ಲ ಅದನ್ನು ಶೇರ್ ಮಾಡ್ಬೋದು. ಸೊ ಎಲ್ಲರೂ ಸೇರಿ ಒಂದು ಫ್ಯಾಮಿಲಿ ಗ್ರೂಪ್ ಮಾಡ್ಕೊಳ್ಳೋಣ.
ಆಮೇಲೆ ನಮ್ಮದು ಪೇರೆಂಟ್ಸು ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರು 4 ಜನದ್ದು ಒಂದು ಗ್ರೂಪ್ ಮಾಡ್ಕೊಳ್ಳೋಣ. ಯಾಕೆಂದರೆ ಕೆಲವು ದುಡ್ಡಿನ ಕಾಸಿನ ವ್ಯವಹಾರ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಸ್ವಲ್ಪ ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಒಂದು ಸಪ್ರೇಟ್ ಗ್ರೂಪ್ ಇರಲಿ ಅಂತ ಅಂದ್ಬಿಟ್ಟು ನಾವೊಂದು ಗ್ರೂಪ್ ಮಾಡ್ಕೊಳ್ಳೋಣ ಅಂತೆಲ್ಲ ಮಾತಾಡಿಕೊಂಡು ಡಿಸೈಡ್ ಮಾಡ್ಕೊಂಡ್ವು. ಇಟ್ಸ್ ಜಸ್ಟ್ ಎನ್ ಐಡಿಯಾ. ದಿಸ್ ಇಸ್ ಜಸ್ಟ್ ಎನ್ ಐಡಿಯಾ. ಇದು ಆ್ಯಕ್ಚುಲಿ ಅಂಗನದಲ್ಲಿ ಮಾಡಿರೋದು, ಬಟ್ ವಿ ಕ್ಯಾನ್ ಡೂ ದಿಸ್. ಈಗ ನಾನು ವುಡನ್ ಪಿಲ್ಲರ್ಸ್ ಈಗ ವುಡನ್ ಪಿಲ್ಲರ್ಸ್ ತೊಗೋತೀವಿ. ಈ ಪಿಲ್ಲರ್ ಬಂದು ಇದು ಸ್ಟೋನ್ ಪಿಲ್ಲರ್ ಇದೆ ಅಲ್ವಾ, ವಿ ವಿಲ್ ಹ್ಯಾವ್ ವುಡನ್, ಬಿಕಾಸ್ ವುಡನ್ ಮೇಲೆ ಇದು ಕಾಣುತ್ತೆ, ಗೋಲ್ಡ್ ಮೇಲೆ ಕಾಣಲ್ಲ. ವುಡನ್ ಪಿಲ್ಲರ್ಸ್ ತೊಗೊಂಡ್ರು ಈಗ 4 ಪಿಲ್ಲರ್ಗೂ ಹಿಂಗೆ ಬಂದ್ಬಿಟ್ಟಿರುತ್ತೆ ನಿಮಗೆ. ಸೊ ಬ್ಯಾಕ್ ಡ್ರಾಪ್ ಅದಿರುತ್ತೆ, ಇವನ್ ಮತ್ತು ಮೇಲೆ ಫುಲ್ ಕವರ್ ಆಗುತ್ತೆ. ನಾವು ಮುಂಗೇಟಲ್ಲಿ ಇನ್ನೊಂದು ಮಾಡಿದ್ದೆ, ವೇಟ್ ಆಲ್ವಿಶ್. ಹಾಗೆ ತುಂಬ ಕೋಆಪ್ರೇಟಿವ್ ಆಗಿ ನಮ್ಗೆ ಏನು ಇಷ್ಟನೋ ಎಲ್ಲ ನಿಧಾನಕ್ಕೆ ಕೇಳಿ ಎಲ್ಲ ಚೆನ್ನಾಗಿ ತೋರಿಸಿದ್ರು. ಅಂದರೆ ನೀವು ಹೇಳ್ತಾ ಇರೋದು ಆ ಗರಿ ಮ್ಯಾಟ್ ಹಾಕೊಂಡು ಅದ್ರ ಮೇಲ್ಗಡೆ ಯು ವಾಂಟ್ ಫಸ್ಟ್ ಆರೆಂಜ್ ಬಂದು ಕೆಳಗಡೆ ಈ ಕುಚ್ಚು ಬರಬೇಕು. ಆರೆಂಜ್, ಯಾಕೆಂದರೆ ನಾವು ಇಫ್ ವಿ ಆರ್ ಸೆಟ್ಲಿಂಗ್ ಆನ್ ಗೋಲ್ಡನ್ ಆ್ಯಂಡ್ ಗೋಲ್ಡ್. ಇದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ, ನಮಗೆ ಆದ ಒಂದು ಕಲರ್ ಥೀಮ್ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಒಂದು ಕಲರ್ ಥೀಮ್ ಮಾಡಿಕೊಂಡ್ರೆ ಒಳ್ಳೆಯದು. ಆ ಕಲರ್ ಥೀಮ್ ಪ್ರಕಾರ ಅವರು ಎಲ್ಲಾವುದು ಚೂಸ್ ಮಾಡಿ ಕೊಡ್ತಾರೆ. ಹಾಗೆ ನಮ್ಗೆ ಏನೇನು ಡೌಟ್ಸ್ ಇದೆ, ಯಾವಾಗ ಏನೇನು ಥರ ಅವರು ಡೆಕೋರೇಷನ್ ಮಾಡ್ತಾರೆ, ಏನು ಸಾಮಾನುಗಳು ಕೊಡ್ತಾರೆ, ಎಲ್ಲದು ಡೌಟ್ಸ್ ಎಲ್ಲ ನಾವು ಕೇಳ್ಕೊಳ್ಬೋದಕ್ಕೂ. ಆಮೇಲೆ ಹಾಗೆಯೇ ಅವರು ಕೂಡ ರೆಸ್ಪಾನ್ಸಿಬಿಲಿಟಿಯಿಂದ ಎಲ್ಲಾದರೂ ಲಿಸ್ಟ್ ಕೊಡ್ತಾರೆ, ನಮಗೇನು ಕನ್ಫ್ಯೂಷನ್ ಇರಲ್ಲ, ಏನು ಯೋಚನೆ ಇರಲ್ಲ, ಏನೂ ಇಲ್ಲ. ಸೊ ಹಾಗೆ ಎಲ್ಲ ಮಾತಾಡಿದ್ವು. ಫಸ್ಟ್ ವಿಸಿಟ್ ತಾನೇ ಇದು, ನಮಗೂ ಹೊಸದೆಲ್ಲ ಸ್ವಲ್ಪ ಮಾತಾಡಿದ್ವು. ನಾವು ನಮ್ದು ವರಪೂಜೆ ಆದ್ಮೇಲೆ ಸಂಗೀತ ಇದೆ ಅಲ್ವಾ, ಇಟ್ ಇಸ್ ನಾಟ್ ಮುಹೂರ್ತಮ್ ಇಸ್ ನಾಟ್ ದ ನೆಕ್ಸ್ಟ್ ಫಂಕ್ಷನ್. ಸೊ ಹೌ ವಿಲ್ ಯು ಅಡ್ಜಸ್ಟ್ ದಿ ಬ್ಯಾಕ್ ಡ್ರಾಪ್? ಈಗ ವರಪೂಜೆನ ತೆಗೆದು ಬಿಡ್ತೀವಿ ನಾವು, ತೆಗೆದುಬಿಟ್ಟು ಈಗ ಸಂಗೀತಕ್ಕೆ ಅದು ಕ್ಯಾರಿ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಪುಟ್ ಅ ಕಾಂಟೆಂಪ್ರರಿನೇ ಹಾಕಬೇಕು. ಅಷ್ಟೊತ್ತಿಗೆ ನಮಗೆ ಟೈಮ್ ಇರುತ್ತೆ. ಬಟ್ ಯು ಕ್ಯಾನ್ ಯೂಸ್ ಇಟ್ ಇವನ್ ಇಫ್ ಯು ಕ್ಯಾನ್ ರಿಮೂವ್ ಅಲ್ವಾ? ಬಿಕಾಸ್ ಎಲ್ಲದಕ್ಕೂ ಅದೇ ಹೋಗುತ್ತೆ. ಆಮೇಲೆ ಸಂಗೀತಕ್ಕೆ ವಿ ವಿಲ್ ಚೇಂಜ್. ನೀವು ಹೇಳ್ದಂಗೆ ವಿ ವಿಲ್ ಪ್ಲೇ ದ ಡ್ರೇಪ್ಸ್ ಫಾರ್ ಸಂಗೀತ. ಸಂಗೀತ can be simple with just drapes. ನೋಡಿ ಈ ಥರ ಇಲ್ಲ, ಇದು ನೀವು ಸಂಗೀತದ್ದು ನೀವು ತೋರಿಸಿದ್ರಿ ಒಂದು ವಿತ್ ಮಲ್ಟಿ ಕಲರ್ ಬ್ಯಾಕ್ ಗ್ರೌಂಡ್ ಆ್ಯಂಡ್ ಯು ಹ್ಯಾಡ್ ಫುಲ್ ಡ್ರೇಪ್ಸ್ ಆನ್ ಟಾಪ್. It's yellow, ಈ color. Malaka, there's so much difference between your top and your bottom. It will not be visible, no. No, We can see, we can choose. ಇಲ್ಲ, ಅದನ್ನ ಡಾರ್ಕ್ ಗ್ರೀನ್, Dark green. maybe dark green. ಡಾರ್ಕ್ ಬೇರೆ ಹಾಕಿದ್ದೀವಿ, ಅಷ್ಟೇ ಡಿಫ್ರೆನ್ಸ್. ಏನು ಫ್ಲವರ್ಸ್ ಹಾಕಿರೋದು? ಇದೆಲ್ಲ ಟ್ರೆಡಿಷನಲ್. This will look nice. And brand actually. This will look nice and it will look brand. And it ಚೆನ್ನಾಗಿದೆ is- ಇದನ್ನು. And it is not that expensive, right? The same thing. ಇವತ್ತು ನಮ್ಮನೆಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ಮತ್ತು ಕ್ಯಾಟರರ್ ಇಬ್ಬರು ಬಂದಿದ್ದಾರೆ. ಇವತ್ತು ಫೈನಲ್ ಪ್ರೀ ವೆಡ್ಡಿಂಗ್ ಮೀಟಿಂಗ್. ಸೊ ಇವತ್ತೆಲ್ಲ ಡಿಸೈಡ್ ಆಗುತ್ತೆ, ಮೆನುಯಿಂದ ಹಿಡಿದು ಡೆಕೋರೇಷನ್ನು ಎಲ್ಲದೂ ಡಿಸೈಡ್ ಆಗೋಗುತ್ತೆ. ಕೆಲವುದೆಲ್ಲ ಶಾಸ್ತ್ರಗಳದ್ದು, ಹಾರದ್ದು ಎಲ್ಲದು ನಂಬರ್ಸ್ ಆಲ್ರೆಡಿ ನಾವು ವಾಟ್ಸಪ್ ಗ್ರೂಪಲ್ಲಿ ಆಗಲೇ ಶೇರ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಜಾಕ್ ಫ್ರೂಟ್ ಪುಡಿಂಗು ತಿಳಿಸಿದ್ರ ಅದ್ರ ಬದಲು ಏನಾಗುತ್ತೆ? ಯಾವುದೋ ಇನ್ನೂ ಒಂದು ಅದು ಮ್ಯಾಂಗೋ ಪುಡ್ಡಿಂಗ್ ಒಂದಿದೆಯಲ್ವಾ? ದಟ್ ಇಸ್ ಫಾರ್ ಅಲ್ಲ, ಅದಕ್ಕೇನೆ ಇದು ಜಾಕ್ ಫ್ರೂಟ್ ಪುಡ್ಡಿಂಗ್. ಇಲ್ಲ ನಮಗೆ ಜಾಕ್ ಫ್ರೂಟ್ ಪುಡಿಂಗ್ ವಿಲ್ ನೋ ವಾಟ್ ಇಟ್ ವಾಸ್. ಅದು ಮಾಡಿದ್ರಿ ಚೆನ್ನಾಗಿರುತ್ತೆ. ವಿಲ್ ಡೂ ಅಂದ್ರೆ ವಿಲ್ ಡೂ. ನಾನು ನೋಡ್ತೀನಿ ಬಿಡಿ ಮೇಡಮ್, ಎಲ್ಲ ಚೆನ್ನಾಗಿ ಮಾಡ್ಕೊಡ್ತೀನಿ. ಮೆನು ಎಲ್ಲ ಕಂಪ್ಲೀಟ್ ಚೇಂಜ್ ಮಾಡೇ ಕೊಡ್ತೀನಿ. ಆಯ್ತು ಈಗ ನನಗೆ ಸಮಾಧಾನ ಇಲ್ಲ, ಮೆನು ಇನ್ನೂ ಚೇಂಜ್ ಮಾಡಿ ಒಳ್ಳೆ ಮೆನು. ಆಯ್ತು. ನಾವು ಅದೇ ಹೇಳಿದ್ವಿ, ಚೇಂಜ್ ಮಾಡ್ತೀವಿ ಒಂದಿಷ್ಟು. ಬೆಸ್ಟ್ ಅಂದರೆ ಅವ್ರು ಹೇಳ್ದಂಗೆ ಹೇಳಿದ್ರು. ಹೌದು ಸುರೇಶ್, ನಾನೊಂದು ಹೇಳ್ತೀನಿ. ಏನು ಗೊತ್ತಾ, ನೀವು ಎಸ್ಟಿಮೇಷನ್ ಕೊಟ್ಟು ಎಲ್ಲ ಮಾಡಿದ್ದೀರಲ್ವ ಇವಾಗ. ನೀವು ಇವಾಗ ಏನು ನಮಗೇನು ಬೇರೆಯವರಲ್ಲ ನೀವು. ಓಕೆ, ಇವಾಗ ಎಸ್ಟಿಮೇಷನ್ಗೆ ಸೆಟ್ ಆಗೋ ಥರ ನೀವು ಯಾವುದಾದ್ರೂ ಮೆನು ಚೂಸ್ ಮಾಡ್ಕೊಳ್ಳಿ. ಮಾಡ್ತೀನಿ ಮೇಡಮ್, ಚೆನ್ನಾಗಿರೋದೇ ಮಾಡ್ತೀನಿ. ನಮ್ಮದು ಎಸ್ಟಿಮೇಷನ್ ಅದು ಇದು ಬಡ್ಜೆಟ್ ಚೇಂಜ್ ಆಗೋದು ಬೇಡ. ಇಲ್ಲ ಮಾಡಲ್ಲ. ಅಲ್ಲ ನಾನು ಹೇಳ್ತಾ ಇರೋದು, ನೀವು ಆಮೇಲೆ ಮತ್ತೆ ಎಸ್ಟಿಮೇಷನ್ ಕೊಟ್ಟು ಅದೆಲ್ಲ ಬೇಡ. ಎಸ್ಟಿಮೇಷನ್ ನೀವು ಏನು ಕೊಟ್ಟಿರ್ತೀರ ಅದ್ರ ಒಳಗಡೆ ಎಲ್ಲ ಬರೋ ಥರ ನೀವು ಮೆನು ಚೇಂಜ್ ಮಾಡ್ಕೊಳ್ಳಿ.
ಮಾಡ್ಕೊಳ್ಳಿ. ಅದೇ ಥರನೇ ಹಾಂ ಆ ಥರ ಮಾಡ್ಕೊಳ್ಳಿ ಅಷ್ಟೇ. ಏನೋ ಒಂದೊಂದು ಸಲ ಒಂದೊಂದು ಎಸ್ಟಿಮೇಷನ್ನು ಅದೆಲ್ಲ ಆಗೋದು ಬೇಡ. ಹಾಂ ಅದಕ್ಕೇ ಸುಮ್ಮನೆ ಒಂದು ಮೆನು ಕೊಟ್ಟಿದ್ದೆ ಅಷ್ಟೇ. ಬ್ರೇಕ್ಫಾಸ್ಟ್ ಅಲ್ಲಿ 2 ಐಟಮ್ ಇದೆ, ಇನ್ನೊಂದು 2 ಐಟಮ್ ಆ್ಯಡ್ ಮಾಡಬೇಕು. ಮಾಡಿ ಒಂಚೂರು ಇದು ಆ ಥರ ಮಾಡಿ. ನಮಗಂತೂ ತುಂಬಾ ಸಮಾಧಾನ ಆಯಿತು ಇವ್ರು ಮಾಡಿದ್ದು. ಹಾಗೆ ಅವರು ದುಡ್ಡಲ್ಲಿ ಕೆಲವುದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅಂದರೂ ಕ್ವಾಲಿಟಿನೂ ಖಂಡಿತ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ನಾವು ಕೊಟ್ಟಿದ್ದ ದುಡ್ಡಿಗಿಂತನೂ ಒಳ್ಳೆ ಕ್ವಾಲಿಟಿ ಅವ್ರು ಕೊಡ್ತಾರೆ. ಸ್ಟಾರ್ಟಿಂಗಲ್ಲೇ ಇಂತಿಂಥ ಫಂಕ್ಷನಲ್ಲಿ ಈ ಥರ ಮೆನು ಇರುತ್ತೆ ಅಂತ ಅಂದ್ಬಿಟ್ಟು ನಮಗೆ ಲಿಸ್ಟ್ ಕೊಟ್ಟಿರ್ತಾರೆ. ನಮಗಿಷ್ಟ ಆದರೆ ಅದೆಲ್ಲ ಚೇಂಜ್ ಮಾಡ್ತಾ ಬರ್ಬೋದು. ಅವರು ಕೆಲವರಿಗೆ ಲಿಸ್ಟ್ ಮಾಡಿಸ್ಕೊಂಡಿರ್ತಾರಲ್ಲ ಅದು ಕೂಡ ಸ್ಯಾಂಪಲ್ ಪೀಸ್ ನಮಗೆ ಕೊಡ್ತಾರೆ, ಒಂದು ಐಡಿಯಾ ಬರಲಿ ಅಂತ. ನಮಗೆ ಇಷ್ಟ ಆಗಿರೋದು ಅದು ಆ್ಯಡ್ ಮಾಡ್ಬೋದು. ಮತ್ತು ಅದರಲ್ಲಿ ಏನು ಅದು ಹೊಸದ ಡಿಶಸ್ ಎಲ್ಲ ತುಂಬ ಇರುತ್ತೆ ಇವ್ರ ಹತ್ರ. ನಾವು ಇಮ್ಯಾಜಿನೇ ಮಾಡಿರೋದಿಲ್ಲ, ಅಷ್ಟು ಹೊಸ ಥರ ಇರುತ್ತೆ. ಸೊ ಅದು ಏನು ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳಿಬಿಟ್ಟು ಕ್ಲಾರಿಫೈ ಕೂಡ ನಾವು ಮಾಡ್ಕೊಳ್ಬೋದು. ಇವರು ಈ ಕೆಟರರ್ ಹೆಸರು ಸುರೇಶ್ ಅಂತ. ಇವ್ರದ್ದು YC ಅಂತ ಅಂದ್ಬಿಟ್ಟು ಈ ಕ್ಯಾಟರಿಂಗ್ ಕಂಪನಿ ಇದೆ ಇವ್ರದ್ದು. ತುಂಬ ಚೆನ್ನಾಗಿದೆ. ಯುವರ್ ಸೆಲೆಬ್ರೇಷನ್ YC ಅಂತಂದರೆ ಯುವರ್ ಸೆಲೆಬ್ರೇಷನ್ ಅಂತ. ಇವ್ರದ್ದು ನಂಬರ್ ನಾನಿಲ್ಲಿ ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಆಗಿ ಹಾಗೆ ಮಾಡ್ತೀನಿ ನಾನು. ತುಂಬ ಒಳ್ಳೆ ಮನುಷ್ಯ, ತುಂಬ ಸಾಫ್ಟ್. ಅಷ್ಟು ದೊಡ್ಡ ಕಂಪನಿ ಹೆಡ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಗೆ ಅನ್ಸೋದೇ ಇಲ್ಲ. ಅಷ್ಟು ಫ್ಲೆಕ್ಸಿಬಲ್ಲು ಮತ್ತು ನಮ್ಮ ಅವಶ್ಯಕತೆಗೆ ತಕ್ಕಂಗೆ ಮೆನು ಚೇಂಜ್ ಮಾಡಿಕೊಂಡು ಎಲ್ಲ ಮಾಡ್ತಾರೆ. ಅವ್ರು ಹೇಳ್ತಾ ಇದ್ದಾರೆ ಬರೀ ನೆಂಚ್ಕೊಳ್ಳೋಕ್ಕೆ ಜಾಸ್ತಿ ಐಟಮ್ಸ್ ಇದೆ. ಇಡ್ಲಿ ದೋಸೆ ಬಂದಿದ ತಕ್ಷಣ ಗಂಡಿನವ್ರಿಗೆ ಬರೀ ಇಡ್ಲಿ ದೋಸೆ ಅಂಥದ್ದೆಲ್ಲ ಕೊಡೋದೆಲ್ಲ ಚೆನ್ನಾಗಿರಲ್ಲ ಮೇಡಮ್. ನಾನು ಬೇರೆ ಹೊಸದೆಲ್ಲ ಐಟಮ್ಸ್ ಎಲ್ಲ ಅದು ನಾನು ಇನ್ಕ್ಲೂಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ನನ್ನ ಮದುವೆಯಲ್ಲಿ ಏನೇನು ಮೆನು ನಾವು ಪ್ರಿಪೇರ್ ಮಾಡಿದ್ವು ಹಾಗೆ ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನು ಕೂಡ ಹೇಳ್ತೀನಿ. ಆ್ಯಕ್ಚುಲಿ ಕೆಲವೆಲ್ಲ ನಾವೆಲ್ಲ ಕೇಳೇ ಇರಲಿಲ್ಲ ಕಿವಿನಲ್ಲಿ, ಆ ಥರ ಎಲ್ಲ ಇವ್ರದ್ದು ಡಿಶಸ್ ಎಲ್ಲ ರೆಸಿಪೀಸ್ ಎಲ್ಲನೂ ಇತ್ತು. ತುಂಬಾ ಚೆನ್ನಾಗಿತ್ತು. ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಪಾನಿಪುರಿ ಬರುತ್ತೆ ನೋಡಿ, ಪಾನಿಪುರಿ ಚಾಕ್ಲೇಟ್ ಡಿಪ್ಡ್ ಪಾನಿಪುರಿ, ಅದರೊಳಗಡೆ ಹಾಲು ಪಾಯಸಮ್ ಅಂತ ಹೇಳ್ತಾರಲ್ಲ ಅದು ಮಾಡಿದರು. ಅದು ಎಷ್ಟು ಕ್ರಿಸ್ಪಿಯಾಗಿತ್ತು ಅಂದರೆ ಪಾಯಸದ ಬದಲು ಸೈಡ್ ಡಿಶ್ ಅದೇ ಇಟ್ಟಿದ್ರು. ತುಂಬ ಏನಿಲ್ಲ, ಸ್ವಲ್ಪ ವಿಡಿಯೋ ಇದೆಯಾ ಮಾತಾಡ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗಿರಬೇಕಲ್ಲ. ಐಸ್ ಕ್ರೀಮು ಕೊಡೋದು ತೊಗೊಳ್ಳೋದು ಅದೆಲ್ಲ ವಿಡಿಯೋಸ್ ಎಲ್ಲ ನಾವು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡಿದ್ದೀವಲ್ಲ, ಅದು ಕೂಡ ಅವ್ರ ಹತ್ರ ಇದೆ. ನಾವು ಅದು ಮಾಡಿಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವು. ಆದರೆ ಇದರಲ್ಲಿ ತುಂಬ 100 ಜನ 1000 ಜನ ಸೇರಿರೋ ಜಾಗದಲ್ಲಿ ಅದನ್ನು ಮಾಡೋಕ್ಕೆ ಟೈಮ್ ಇರಲ್ಲ. ಸುಮ್ಮನೆ ಸ್ಪೆಕ್ಟೇಟರ್ಸೇ ಜಾಸ್ತಿ ಇರ್ತಾರೆ, ಅದನ್ನು ರೆಲಿಷ್ ಮಾಡೋರು ತುಂಬ ಕಮ್ಮಿ ಇರ್ತಾರೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಾವು ಅದನ್ನು ಕ್ಯಾನ್ಸಲ್ ಮಾಡಿದ್ವು. ಇನ್ನೂ ಸುಮಾರು ಐಟಮ್ಸ್ ಎಲ್ಲ ನಾವು ಕ್ಯಾನ್ಸಲ್ ಮಾಡಿದ್ದೀವಿ. ಆ ಥರ ಎಂಜಾಯ್ಮೆಂಟು ಇರೋದು, ಜೊತೆಲಿ ಫುಡ್ ಐಟಮ್ ಎಲ್ಲ ಇರೋದು. ಅದು ಏನು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಬೋರ್ಡು ಆ ಥರ ಏನಾದ್ರು ಬೇಕಾದ್ರೂ ರೆಡಿ ಮಾಡ್ಬೋದು. ಯಾವ ಥರ ಏನು ಬರುತ್ತೆ, ಅದರಿಂದ ಏನು ಬೈ ಪ್ರೆಸೆಂಟೇಷನ್ ಅಂದರೆ ವಾಟ್ ಯು ಮೀನ್ ರಾ? By presentation andre you want those fruits to be hung there or something like that, just to make it a point that fruits is not missing. ಬಟ್ ಬರ್ತಾ ಇದೆ ಮೇಡಮ್. ಇವಾಗ ಆರ್ಡರ್ಸ್ ಮಾಡಿದ್ವಿ, ಎಲ್ಲ ಡೆಲ್ಲಿ ಮಾಡಿದ್ವಿ. ಹಿಂಗೆ ಅಂದರೆ ಒಂಥರ ಕೆಫೆ ಇದ್ದಂಗೆ ಇರುತ್ತೆ, ಆ ಥರದ್ದು ವೆಲ್ಕಮ್ ಡ್ರಿಂಕ್ ಎಲ್ಲ ಕೊಡೋ ಥರ ಆ ಥರದ್ದೆಲ್ಲ ಆರ್ಡ್ರ್ ಮಾಡಿದ್ದೀವಿ. ಅದಿನ್ನೂ ಬರೋಕ್ಕೆ ತುಂಬ ಮನಸ್ಸಾಗುತ್ತೆ ಆ ಥರದ್ದು. ಇವಾಗ ಒಂದೊಂದೇ ಹೊಸ ಥರ ಇವಾಗ ಈ ಸದ್ಯದಲ್ಲಿ ಇದಿದೆ. ಬಟ್ ಅದನ್ನ ಏನು ಮಾಡೋಕ್ಕಾಗುತ್ತೆ ನೋಡೋಣ. ಅದನ್ನ ನೀವು ನೋಡಿ, ತುಂಬ ಏನು ಆಡಂಬರ ಬೇಡ, ಜಸ್ಟ್ ಅದು ನಿಮ್ಮ ಇವಾಗ ಹೆಂಗೆ ಅಂದರೆ ಗೆಸ್ಟ್ಗಳು ಬಂದಾಗ ವೆಯ್ಟಿಂಗ್ ಮಾಡಬಾರ್ದು. ಓಕೆ, ನಮ್ಮವ್ರು ಆರಾಮಾಗಿ ತೊಗೊಳ್ತಾರೆ, ತೊಂದರೆ ಇಲ್ಲ, ಲೈನ್ ಕಾಯ್ತಾರೆ, ಸ್ವಲ್ಪ ಆ ಥರ ಇದ್ದರೆ ಓಕೆ. ಅಲ್ಲ ಇವ್ರಿಗಿರೋ ಕೌಂಟ್ರಿಗೆ ನೀವೇ ಸಜೆಸ್ಟ್ ಮಾಡಿ ಏನು ಅಂತ. ಉದ್ಯೋಗ ಅವಶ್ಯಕತೆ ಇದೆಯಾ, ನೀವೇ ಅವಶ್ಯಕತೆ ಇದೆಯಾ? 900 ಇನ್ನೊಂದ್ಸರಿ ಮೇಲೆ ಹೋಗ್ಬಿಡ್ತೀವಿ, ನಮ್ಮ ಮೇಲೆ ಅಲ್ಲ ನೋಡ್ಕೊಂಡ್ಬಿಟ್ಟು ಅವಶ್ಯಕತೆ ಇದ್ದರೆ ಮಾಡಿ. ಅಲ್ಲ ತುಂಬ ಜಾಗ ಇದೆ, ಜಾಗ ಅಂತೂ ತುಂಬ ಇದೆ. ಅದೇ ಇದೆ. ಇವಾಗ ಎಲ್ಲಿಗೆ ಕೌಂಟರು 1 2 ಏನು ಡಿಫ್ರೆನ್ಸ್? 1 2 ಅಂದರೆ ಮೇನ್ ಕೋರ್ಸ್ 2 ಕೌಂಟ್ರು ಮಾಡ್ತೀವಿ.
ಹಾಂ ಹಾಂ ನೋಡಿದ್ರಲ್ಲ ಅದೀಗ ಹೌದು. ಇದು ಎಂಟ್ರಿ ಅಂದರೆ ನಿಮ್ಗೆ ಇಲ್ಲಿ ಜನ ಬರ್ತಾರೆ ನಾವು ಇಲ್ಲಿ ಮೇನ್ ಇದು ಮಾಡಿರ್ತೀವಿ ಅಂದರೆ ನಾವು ಅವಾಗ ಸ್ವಲ್ಪ ಜಾಗ ಎಕ್ಸ್ಟೆಂಡ್ extend ಮಾಡಿ ನೀವು ಇಲ್ಲೂ cover ಮಾಡ್ಕೊಳ್ರಿ. ಸ್ವೀಟ್ ಕೌಂಟ್ರು ಇಲ್ಲೊಂದು ಮಾಡ್ತೀವಿ, ಇಲ್ಲಿ ಸೌತ್ ಇಂಡಿಯನ್ ಮಾಡ್ತೀವಿ, ವಾಟ್ರು ಅದು ಇದೆಲ್ಲ ಫಿಲ್ ಮಾಡ್ಬಿಡ್ತೀವಲ್ಲ ನೀಟಾಗಿ. ಸರ್ ಸೊ ಒಂದು ಕೌಂಟರೇ ಸಾಕು ಅನ್ಸುತ್ತೆ. ನೀವು ಅಲ್ಲಿ ಸ್ಪೇಸ್ ಔಟ್ ಮಾಡಿಕೊಂಡು ಒಂದು ಕೌಂಟರೇ ನಾನು ಸಾಕು ಫಿಲ್ ಮಾಡ್ತೀನಿ ನಾನು. ಫೀಲ್ ಮಾಡಿ. ಸೊ ಇಲ್ಲಿ 2 ಕೌಂಟರ್ಸ್ ನಾನು 1 ಕೌಂಟರಿಗೆ ಮಾಡಿಕೊಂಡು ಹಾಂ ಒಂದು ಅದಕ್ಕೂ ಒಂದು ನಾನು ಅದು ಇವಾಗ ಬರ್ಕೊಂಡಿರಿ. ನಾನು ಅದು ಆಮೇಲಿಂದ ಹೆಂಗಿದ್ರು ಒಂದಷ್ಟು ಕನ್ಫರ್ಮ್ ಮಾಡಬೇಕಲ್ವಾ, ನಾನು ಕ್ವೆಶ್ಚನ್ ಮಾರ್ಕ್ ಹಾಕೊಂಡಿದ್ದೀನಿ. ಆಮೇಲಿಂದ ನಾವು ಈಗ ನಾವು ಮಾತಾಡ್ತಿರೋದು ಮೆನು ಬಗ್ಗೆ ಮತ್ತು ಸ್ಟಾಲ್ಸ್ ಬಗ್ಗೆ. ಸ್ಟಾಲ್ಸ್ ಯಾವ್ಯಾವ ಥರ ಹಾಕಬೇಕು, ಅವ್ರ ಹತ್ರ ವೇರಿಯಸ್ ಟೈಪ್ಸ್ ಆಫ್ ಸ್ಟಾಲ್ಸ್ ಇದೆಯಂತೆ. ಕಡಿಮೆ ದುಡ್ಡಿಂದ ಹಿಡಿದು ಸಿಕ್ಕಾಪಟ್ಟೆ ದುಡ್ಡು ತನಕನೂ. ಅದು ಯಾವ ಥರ ಅಂದರೆ ನಾವು ಪಿಕ್ಚರಲ್ಲಿ ಎಲ್ಲ ನೋಡೋ ಥರ ಎಲ್ಲನೂ ಅವ್ರ ಹತ್ರ ಆಪ್ಷನ್ಸ್ ಇದೆ. ನಮಗೆ ನಮ್ಮ ಬಡ್ಜೆಟ್ಗೆ ತಕ್ಕಂಗೆ ಯಾವ ಥರ ಚೂಸ್ ಮಾಡ್ಕೊಳ್ಬೋದು ಅದು ಚೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಅವರು ಕೂಡ ಸಜೆಸ್ಟ್ ಮಾಡ್ತಾರೆ ಎಷ್ಟು ಜನ ಬರ್ತಾರೆ, ಯಾವ ಥರ ಜನ ಬರ್ತಾರೆ, ವೆಯ್ಟ್ ಮಾಡ್ತಾರಾ ಇಲ್ಲ ಬೇಗ ಬೇಗ ತಿಂದು ಹೊರಡೋರು ಇರ್ತಾರಾ, ಏನು ಯಾವ ಥರ ಸುಮಾರು ಕ್ವೆಶನ್ಸ್ ಕೇಳಿ ಆಮೇಲೆ ಅವರೊಂದು ಡಿಸಿಷನ್ಗೆ ಬರ್ತಾರೆ. ಆಮೇಲೆ ನಮಗೆ ಇದನ್ನು ನೀವು ತಗೊಳ್ಬೋದು ಅಂತ ನಮಗೂ ಸಜೆಷನ್ ಕೂಡ ಹೇಳ್ತಾರೆ. ಸೊ ಅದು ಸ್ವಲ್ಪ ಬಿಡಿ 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 ಓಕೆ. ಅದಷ್ಟು ಬೇಯಿಸ್ತಾರ. ಅಬ್ಸರ್ವ್ ಮಾಡಿರಲ್ಲ ಯಾಕಂದ್ರೆ ಅವತ್ತು ತುಂಬಾ ಬಿಸಿ ಇತ್ತಲ್ವಾ, ಮಾಡ್ತೀನಿ. ಅದೇ ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ನಾವು ರೀಟೇಲ್ ಮಾಡ್ಕೊಂಡ್ವಿ. ಅದನ್ನ ಮಾತ್ರ ಸ್ವಲ್ಪ ಅಷ್ಟು ನಾಟ್ ಟು ಬಿ ಮಚಿ ಅಂತ ಅದಕ್ಕೆ ಹಾಕಿದ್ವಿ. ಮಾಡ್ತೀನಿ. ಅದೊಂದು ಒಂದು ಮಾತ್ರ ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಶುಂಠಿ ಒಂಚೂರು ಜಾಸ್ತಿ ಹಾಕಿದ್ದೀನಿ, ಡೈಜೆಷನ್ ರಿಲೀಫ್. ಸೊ ಐ ಯೂಸ್ ಟು ಆಲ್ವೇಸ್ ಬೇಕಾಗುತ್ತೆ ನಾವು ಎಷ್ಟರ ಮಟ್ಟಿಗೆ ಡೀಟೇಲ್ಡಾಗಿ ಮತ್ತು ಡಿಸ್ಕಷನ್ ಮಾಡಿದ್ವು ಅಂತ ಅಂದರೆ, ಅನ್ನ ಕೂಡ ಕೆಲವು ಮದುವೆನಲ್ಲಿ ನೋಡಿದ್ದೀವಿ ನೋಡಿ, ಉದ್ರುದ್ರಾಗಿ ಮಾಡಿರ್ತಾರೆ. ಪಾಪ ವಯಸ್ಸಾದವ್ರಿಗೆ ಬಂದು ಒಂದು ತಿಳಿ ಸಾರು ಅನ್ನೋ ಮೊಸರನ್ನ ಕೂಡ ತಿನ್ನೋಕ್ಕಾಗಲ್ಲ, ಅಷ್ಟೊಂದು ಉದ್ರುದ್ರಾಗಿದ್ದರೆ. ಅದನ್ನೆಲ್ಲ ನೋಡಿದ್ದೀವಲ್ಲ, ಅದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ಅನ್ನ ಎಲ್ಲ ಸಾಫ್ಟಾಗಿ ಅಂದರೆ ಉದ್ರುದ್ರಾಗಿಯೇ ಸಾಫ್ಟಾಗಿರೋ ಥರ ಎಲ್ಲ ಮಾಡಬೇಕು. ಮತ್ತು ಊಟ ಮಾಡದೆ ಎದ್ದೊಟ್ಟೋಗ್ಬಿಡ್ತಾರೆ ತುಂಬ ಜನ. ಮೊಸರನ್ನೂ ಕೂಡ ತುಂಬ ಮ್ಯಾಶಿಯಾಗಿ ಮೆತ್ತಗೆ ಸಾಫ್ಟಾಗಿ ಅನ್ನ ಮಾಡಿ ಮೊಸರನ್ನ ಕಲಸಿ ಅಂತ ಹೇಳಿದ್ವು. ಇವ್ರದ್ದು ಒಂದು ಸ್ಪೆಷಾಲಿಟಿ ಏನಂತ ಅಂದರೆ ರಾಜ್ಮುಡಿ ಅಕ್ಕಿ, ನೀವು ನೋಡಿರ್ಬೋದು ರೆಡ್ ರೈಸ್, ಅದರಲ್ಲಿ ಕುಸುಬ್ಲೆಕ್ಕಿ ಇಲ್ಲ ರಾ ರೈಸೇ, ಅದರಲ್ಲಿ ಮೊಸರನ್ನ ಕಲಿಸ್ತಾರೆ. ನಾವು ಮದುವೆ ಮನೇಲಿ ಅದೆಲ್ಲ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಇಲ್ಲ ಮೇಡಮ್ ನಾವು ಇದೇ ಯೂಸ್ ಮಾಡೋದು ಅಂದ್ಬಿಟ್ಟು ನಮ್ಮ ಮನೇಲಿ ಇದ್ದಿದ್ದು ರಾಜ್ಮುಡಿ ಅಕ್ಕಿ ತೋರಿಸಿದಾಗ ಹೇಳಿದ್ರು. ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು, ಕೇಟರಿಂಗು ಮದುವೆನಲ್ಲೂ ಕೂಡ ರಾಜ್ಮುಡಿ ಅಕ್ಕಿನಲ್ಲಿ ಮೊಸರನ್ನ ಕಲಿಸ್ತಾರಾ ಅಂತ ಅಂದ್ಬಿಟ್ಟು. ಹೀಗೆ ನಮ್ಮ ಡಿಸ್ಕಷನ್ ಎಲ್ಲ ನಡೀತು, ಸಕ್ಸಸ್ಫುಲ್ಲಾಗಿ ಅವರು ಕೂಡ ಮಾಡಿಕೊಟ್ರು. ಅದನ್ನು ನಾನು ಮದುವೆಲಿ ಹೇಗೆ ಮಾಡಿದ್ರು, ಏನೇನು ಐಟಮ್ಸ್ ಇತ್ತು ಅಂತ ಅಂದ್ಬಿಟ್ಟು ಮುಂದಿನ ವಿಡಿಯೋನಲ್ಲೂ ಹೇಳ್ತೀನಿ. ಹಾಗೆ ಸುರೇಶ್ ಬಗ್ಗೆ ನಾನು 100 ಔಟ್ ಆಫ್ 100 ಮಾರ್ಕ್ಸ್ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.